ನಿಮ್ಮನ್ನೇನು ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಗೇನು ನಿಮ್ಮ ಹತ್ರ ಏನಾದರೂ ಇದು ಮಾಡಬೇಕಂತಲ್ಲ. ನಿಮ್ಮ ಜೀವ ಉಳಿಸೋಕ್ಕೆ ಅವರು ಅವ್ರ ಫ್ಯಾಮಿಲಿ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಬಿಸಿಲಲ್ಲಿ ಪಾಪ ಅವ್ರು ಕೆಲಸ ಮಾಡಿಕೊಂಡು ರಾತ್ರಿಯಾಗಲೂ ಕೆಲಸ ಮಾಡ್ತಾಯಿದ್ದಾರೆ. ಈ ಸರ್ಕಾರಕ್ಕೂ ಹಾಗೂ ಪೊಲೀಸ್ನವ್ರಿಗೂ ಡಾಕ್ಟ್ರಿಗೂ ಎಲ್ಲರಿಗೂ ನೀವು ಸಹಕಾರ ಮಾಡಬೇಕು. ಅದು ಯಾರ ಕೈಲಿದೆ? ಪಬ್ಲಿಕ್ ಕೈಲಿದೆ. ಜನಗಳೆಲ್ಲ ಸೇರಿಬಿಟ್ಟು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಇನ್ನೂ ಒಂದು 2 ತಿಂಗಳು 5 ತಿಂಗಳು ಹೋಗ್ಬಿಟ್ರೆ ಆಮೇಲೆ ನೀರು ಎಲ್ಲ ಕುಡಿಯೋಕ್ಕೆ ಎಲ್ಲರೂ ಸಾಯಬೇಕಾಗತ್ತೆ. ನಮ್ಮ ಪೊಲೀಸ್ನವರು ರಾತ್ರಿ ಹಗಲು ಪಾಪ ಈ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ನನಗೇನೋ ಒಂದು ಆಸೆ ಬಂದು ಒಂದು ಚಿಕ್ಕ ಅಳಿಲು ಸೇವೆ ಮಾಡಿದ್ದೀನಿ ಅವ್ರಿಗೆ. ಇವತ್ತು ನಾನು ಅವ್ರಿಗೆ ಏನೋ ಒಂದು ಸಾಫ್ಟ್ ಡ್ರಿಂಕ್ಸು ಸ್ವಲ್ಪ ಬಿಸ್ಕೆಟ್ ಕೊಟ್ಟು ಅದು ಸ್ವಲ್ಪ ಅವ್ರಿಗೆ ರೀಫ್ರೆಶ್ ಮಾಡೋ ಅಂತ ಬಂದಿದ್ದೀನಿ, ಬೇರೆ ಏನಿಲ್ಲ. ಇದೇ ಥರ ನೀವೆಲ್ಲ ಸಹಕಾರ ಕೊಟ್ಟರೆ ಎಲ್ಲರೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಕಷ್ಟ ಕಡಿಮೆ ಆಗುತ್ತೆ. ಪೊಲೀಸರು ಯಾರು ಏನು ಮಾಡಬೇಕಂತ ಏನೋ ಅವರು ಪ್ರಯತ್ನ ಮಾಡ್ತಾಯಿಲ್ಲ, ಅವ್ರು ನಿಮ್ಮ ಜೀವನ ಕಾಪಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಮ ಜನಗಳು ಪ್ರಾಣ ಉಳಿಸ್ಕೊಳ್ಳಿ. ಅವ್ರಿಗೂ ಪ್ರಾಣ ಇದೆ, ಅವ್ರೇನು ಸುಮ್ಮನೆ ಪಾಪ ಅವ್ರು ರೋಬೋಟ್ ಅಲ್ಲ, ಅವ್ರಿಗೂ ಪೊಲೀಸರಿಗೂ ಪ್ರಾಣ ಇದೆ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ನೋಡಿ. ಎಲ್ಲ ಬಿಟ್ಟು ನಿಮ್ಮ ಮುಂದೆ ಬಂದು ಇವತ್ತು ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂದರೆ ಎಂಥ ಸೇವೆ ನೀವೇ ಹೇಳಿ, ದೊಡ್ಡ ಸೇವೆ ಅದು. ಅದಕ್ಕೆ ದಯವಿಟ್ಟು ಎಲ್ಲ ಥರ ನಾನು ನಿಮ್ಮೆಲ್ಲರ ಚರಣ್ ರಾಜ್ ಮಾತಾಡ್ತಾ ಇರೋದು. ಇವತ್ತು ನಮಗೆ ಸಿನಿಮಾ ಶೂಟಿಂಗ್ ಎಲ್ಲ ನಿಂತೋಗ್ಬಿಟ್ಟಿದೆ, ನಾವು ಮನೇಲಿದ್ದೀವಿ. ಆದರೂ ಇವತ್ತು ನನ್ನ ಕೈಲಾದ ಒಂದು ಅಳಿಲು ಸೇವೆ ನಾನು ಮಾಡಿದ್ದೀನಿ. ಪೊಲೀಸ್ನವ್ರಿಗೆ ಒಂದು ಸುಮ್ಮನೆ ಸಾಫ್ಟ್ ಡ್ರಿಂಕ್ಸು ಬಿಸ್ಕೆಟ್ಲ ಕೊಟ್ಟಿದ್ದೀನಿ. ಇವತ್ತು ನೋಡಿ, ಈ ಕರೋನಾ ಅನ್ನೋ ಒಂದು ಎಮ್ಮಾರಿನ ಓಡಿಸ್ಬೇಕಂದ್ರೆ ನಿಮ್ಮ ಕೈಲಿಲ್ಲ, ಅದೆಲ್ಲ ನಿಮ್ಮ ಕೈಲೇ ಇರೋದು. ಯಾಕಂದರೆ ಪೊಲೀಸ್ನವರಾಗಲಿ ಗೌರ್ಮೆಂಟ್ ಆಗಲಿ ಏನು ಮಾಡೋಕ್ಕಾಗಲ್ಲ. ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ಒಂದೇ ಒಂದು ಮಾಡಬೇಕೆಂದರೆ ಮನೇಲಿರಿ, ಎಲ್ಲ ಆಚೆ ಹೋಗಬೇಡಿ, ಮನೇಲೇ ಇರಬೇಕು. ಗೌರ್ಮೆಂಟ್ನವ್ರು ಏನು ಹಾಕಿರೋ ಒಂದು ಡೇಟ್ವರೆಗೂ ನೀವು ಮನೇಲಿರಿ. ನೋಡಿ, ಈಗಲೇ ಒಂದು 15-20 ದಿವಸದಲ್ಲಿ ಎಷ್ಟೋ ಕೇಸಲ್ಲಿ ಕಡಿಮೆ ಆಗಿದೆ, ಎಷ್ಟೋ ಜನ ಇವತ್ತು ನೆಮ್ಮದಿಯಾಗಿ ಬರ್ತಾ ಇದ್ದಾರೆ. ಪೊಲೀಸ್ನವರಾಗಲಿ ಸಿವಿಲ್ ಡಿಫೆನ್ಸ್ನವರಾಗಲಿ ಅಥವಾ ಎಲ್ಲ ಬಂದ್ಬಿಟ್ಟು ಯಾಕೆ ಕಷ್ಟಪಡ್ತಾರೆ ಗೊತ್ತಾ? ಗೌರ್ಮೆಂಟವ್ರು ಯಾಕೆ ಕಷ್ಟಪಡ್ತಾರೆ ಅಂದರೆ ನಿಮ್ಮ ಜೀವ ಉಳಿಸೋಕ್ಕೋಸ್ಕರ. ಇಲ್ಲಿ ಯಾರು ಸ್ವಾರ್ಥನೇ ಇಲ್ಲ. ನೋಡಿ, ನಾನು ನೋಡಿದಂಗೆ ಇವತ್ತು ನಾನು ಕೊಟ್ಟು ಚಿಕ್ಕದೊಂದು ಏನೋ ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಬಿಸ್ಕೆಟ್ ಕೊಡ್ತೀನಿ. ಆದರೆ ಇವತ್ತು ಸಿವಿಲ್ ಡಿಫೆನ್ಸ್ ಅವರು ಫುಡ್ ಕೊಡ್ತಾ ಇದ್ದಾರೆ. ಅವರೆಲ್ಲ ಬಿಟ್ಬಿಟ್ಟು ಪಾಪ ಅವರ ಒಂದು ಪ್ರಾಣದ ಆಸೆನ ಬಿಟ್ಬಿಟ್ಟು ನಿಮ್ಗೆಲ್ಲರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದಯವಿಟ್ಟು ನೀವೆಲ್ಲ ಕೋಆಪರೇಟ್ ಮಾಡಿ. ಇವತ್ತು ತುಂಬ ಜನರಿಗೆ ಶ್ರೀಮಂತ ಬಡವ ಅನ್ನೋದ್ರಿಂದ ಇವತ್ತು ಎಲ್ಲರೂ ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಒಂದು ಮಾತು ಕೇಳಿ, ಗೌರ್ಮೆಂಟ್ ಹೇಳಿರೋ ಪ್ರಕಾರ, ಪೊಲೀಸರು ಹೇಳಿರೋ ಪ್ರಕಾರ ನೀವು ನಿಮ್ಮ ಪ್ರಾಣ ನಿಮ್ಮ ಕೈಯಿಂದ ಕಳ್ಕೋಬೇಡಿ. ಅದು ನಿಮ್ಮ ಕೈಲಿದೆ. ಏನೋ 15 ಜನ ಮನೇಲಿದ್ದರೆ ಏನಾಗುತ್ತೆ? ಹೆಂಡತಿ ಮಕ್ಕಳಿದ್ದರೆ ಹೆಂಡತಿ ಮಕ್ಕಳ ಜೊತೆ, ಅಕ್ಕ ತಂಗಿ ಇದ್ದರೆ ಅವ್ರ ಜೊತೆ ಇರಿ, ಅಮ್ಮ ಇದ್ದರೆ ಅಮ್ಮ ಅಪ್ಪನ ನೋಡ್ಕೊಳ್ಳಿ. ಅದು ಯಾರು ಇಲ್ವಾ, ನೀವು ಒಬ್ಬರೇ ಆರಾಮಾಗಿ ರೂಮಲ್ಲಿ ಮಲ್ಕೊಳ್ಳಿ. ನಿಮಗೇನು ಬೇಕೋ, ಎಷ್ಟು ದುಡ್ಡು ಏನಾಗುತ್ತೋ ತಂದುಬಿಟ್ಟು ಸ್ವಲ್ಪ ಅಲ್ಪ ತಂದು ತಿನ್ನಿ. ಒಂದು 2-3 ದಿನ ಉಪವಾಸ ಇದ್ದರೆ ಏನಾಗಲ್ಲ, ಯಾರೂ ಸಾಯಲ್ಲ. ಬಟ್ ಏನಂದರೆ ಆ ಕಾಯಿಲೆ ಬಂದರೆ ಮಾತ್ರ ಯಾರು ಉಳಿಯಲ್ಲ. ನಾನು ಕೇಳ್ತಾ ಇದ್ದೀನಿ. ಬಟ್ ನೋಡಿ, ನಾನು ಎಲ್ಲ ಕಡೆ ಹೋದೆ. ಇವತ್ತು ನಾನು ಬೆಂಗಳೂರಿರೋದ್ರಿಂದ ನನ್ನ ಸ್ನೇಹಿತರು ಚೇತನ್ ಅವರು ಎಲ್ಲ ಸಿಕ್ಕೊಂಡು ನಾನು ಇವತ್ತು ಒಂದು ಚಿಕ್ಕ ಸಹಾಯ ಮಾಡಬೇಕು ಅಂತ ಹೇಳಿದೆ. ಹಾಗೆ ಎಲ್ಲರೂ ನನಗೆ ಹೇಳಿದ್ರು, ಬನ್ನಿ ಸರ್ ಹೋಗೋಣ ಅಂತ ಹೇಳಿ. ನೋಡಿ, ನಾನು ಇವತ್ತು ಸೆಲ್ಫ್ ಡಿಫೆನ್ಸ್ ಒಂದು ಸಿವಿಲ್ ಡಿಫೆನ್ಸ್ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಹೋಗ್ಬಿಟ್ಟು ನಾನೊಂದು ಸುಮಾರು ನನ್ನ ಕೈಲಾದಷ್ಟು ಜನಗಳಿಗೆ, ಪೊಲೀಸ್ನವ್ರಿಗೆ, ಆಮೇಲೆ ಜನಗಳಿಗೆಲ್ಲ ನಾನು ಸ್ವಲ್ಪ ಆದಷ್ಟು ನಾನು ಸಹಾಯ ಮಾಡಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಜಾಗ್ರತೆಯಾಗಿರಿ, ಹುಷಾರಾಗಿರಿ. ನಿಮ್ಮ ಒಂದು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಕೈಲಿರೋದು ನಾನು ಬೇರೆ ಯಾರ ಕೈಲೂ ಆಗಲ್ಲ. ಇವತ್ತು ನೀವು ಪ್ರಾಣ ಹೋದರೂ ನಿಮ್ಮ ದೇಹನ ಮುಟ್ಟಕ್ಕೂ ನಿಮ್ಮವ್ರು ಬಿಡಲ್ಲ. ಅಂಥ ಒಂದು ಕೆಟ್ಟ ಹೆಮ್ಮಾರಿದು. ಇದನ್ನು ನೀವು ಕಾಪಾಡಿಕೊಳ್ಳಿ.
ನೀವು ಮಾತ್ರ ಅಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಕಾಪಾಡ್ಕೊಳ್ಳಿ. ನಿಮ್ಮಿಂದ ಕಷ್ಟಪಡ್ತಿರೋ ಪಾಪ ಪೊಲೀಸ್ನವರು ರಾತ್ರಿ ಹಗಲು, ಈ ಸಿವಿಲ್ ಡಿಫೆನ್ಸ್ನವರು ಪಾಪ ರಾತ್ರಿ ಹಗಲು ಅವ್ರ ಪ್ರಾಣನ ಆಸೆ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡಲ್ಲ, ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ದಯವಿಟ್ಟು ನಾನು ಹೇಳೋರು ಮಾತಿಗೆ ಮರ್ಯಾದೆ ಕೊಡಿ, ಮನೇಲಿರಿ, ಏನೂ ಆಚೆ ಬರಬೇಡಿ, ಸುಮ್ಮನೆ ತೊಂದರೆ ಕೊಡಬೇಡಿ ಪೊಲೀಸ್ನವ್ರಿಗೆ, ಪಬ್ಲಿಕ್ಕಲ್ಲಿ ಬಂದುಬಿಟ್ಟು ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ನಿಮ್ಮ ಪ್ರಾಣನ ಉಳಿಸ್ಕೊಳ್ಳಿ. ತುಂಬ ಬೆಲೆ ಇರೋ ಕಾಲ, ತುಂಬ ಬೆಲೆ ಇದೆ ನಿಮ್ಮ ಪ್ರಾಣಕ್ಕೆ, ಅದು ಉಳಿಸ್ಕೊಳ್ಳಿ, ಕಲ್ತ್ಕೊಳ್ಳಿ. ನಮಸ್ಕಾರ. ಜಯ ಕರ್ನಾಟಕ.